Good morning, students. How are you all? I hope you are safe and healthy at home. Welcome to second standard maths class. Students, Unit-7 ನ W sheets ಅನ್ನು ಇವತ್ತು explain ಮಾಡ್ತೀನಿ. Okay, children. Students, see this. Here the concept is length and the height. What is length? Length tells us how long on the object is in its sleeping position. ಒಂದು ಆಬ್ಜೆಕ್ಟ್ ಸ್ಲೀಪಿಂಗ್ ಪೊಸಿಷನಲ್ಲಿ ಎಷ್ಟು ಉದ್ದ ಇದೆ ಅನ್ನೋದನ್ನು ನಾವೇನಂತ ಹೇಳ್ತೀವಿ, ಲೆಂತ್ ಅಂತ ಹೇಳ್ತೀವಿ. ಟು ಫೈಂಡ್ ದ ಲೆಂತ್ ವಿ ಸ್ಟಾರ್ಟ್ ಫ್ರಮ್ ಒನ್ ಎಂಡ್ ಆ್ಯಂಡ್ ವಿ ಮೆಷರ್ ಟಿಲ್ ದ ಅದರ್ ಎಂಡ್. ಸೊ ನಾವು ಲೆಂತನ್ನು ಹೇಗೆ ಮೆಷರ್ ಮಾಡ್ತೀವಿ? ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಅದಕ್ಕೆ ಒಂದು ಎಂಡಿಂಗ್ ಪಾಯಿಂಟ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಅದನ್ನು ಮೆಷರ್ ಮಾಡ್ತೀವಿ. ಅಂಡರ್ಸ್ಟುಡ್? ವಾಟ್ ಈಸ್ ಹೈಟ್? ಹಾಗಾದರೆ ಹೈಟ್ ಅಂತಂದ್ರೆ ಏನು? ಹೈಟ್ ಟೆಲ್ಸ್ ಅಸ್ ಹೌ ಟಾಲ್ ಅ ಪರ್ಸನ್ ಆರ್ ಎ ಥಿಂಗ್ ಈಸ್. ಸೊ ಒಬ್ಬ ಪರ್ಸನ್ ಅಥವಾ ಥಿಂಗು ಎಷ್ಟು ಹೈಟ್ ಇದ್ದಾರೆ, ಟಾಲ್ ಇದ್ದಾರೆ, ಎತ್ತರ ಇದ್ದಾರೆ ಅನ್ನೋದನ್ನು ನೋಡುತ್ತೆ. ಇದಕ್ಕೂ ಕೂಡ ಎರಡು ಪಾಯಿಂಟ್ ಇರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್. ಬಟ್ ಇದು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಇರೋದ್ರಿಂದ ಇದನ್ನು ಹೈಟ್ ಅಂತ ಕರಿತೀವಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಸ್ಟೂಡೆಂಟ್ಸ್ ದಿಸ್ ಮಾರ್ಕ್ ಎ ಲೆಂತ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಪಾಯಿಂಟ್ ಫಾರ್ ದ ಫಾಲೋಯಿಂಗ್ ಪಿಕ್ಚರ್ಸ್. ಸೊ ಇಲ್ಲಿ ಪಿಕ್ಚರ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್ ಆ್ಯಂಡ್ ಲೆಂತನ್ನು ಬರೀಬೇಕು. ಸೊ ದಿಸ್ ಒನ್ ಇಸ್ ದ ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್ ಆ್ಯಂಡ್ ಎ ಲೆಂತ್. ಹಿಯರ್ ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್ ಆ್ಯಂಡ್ ಎ ಲೆಂತ್. ಕ್ರೊಕೊಡೈಲ್, ಎಂಡ್ ಪಾಯಿಂಟ್, start point and a length, because this is a tail and this is a mouth. So we have to start from the mouth to tail. Okay. Shark, this is starting point and this is ending point and this is the length of a shark. Understood? Next, mark a height, start and end point for the following example. So here they given is some pictures. We have to mark a end point, start point and a height. So this is starting point, this is ending point and this is height. And this one is also starting point, ending point and this one is a height. This tree is a starting point, ending point and height. And this cupboard is, this is starting point, this is ending point and this is height. Ladder, this is start, this is ending point and this one is height. Giraffe, this is starting point, this is ending point and this one is height. Understood students? Next concept is non-uniform and uniform units. ಹಾಗಾದರೆ non-uniform units ಅಂತಂದ್ರೇನು? ಮೆಷರಿಂಗ್ ಯೂನಿಟ್ಸ್ ದಟ್ ಆರ್ ಡಿಫ್ರೆಂಟ್ ಫಾರ್ ಎವ್ರಿ ಒನ್. ಸೊ ಒಂದು ಆಬ್ಜೆಕ್ಟನ್ನು ಮೆಷರ್ ಮಾಡಿದಾಗ ಅದು ಪ್ರತಿಯೊಬ್ಬರಿಗೂ ಕೂಡ ಡಿಫ್ರೆಂಟ್ ಆನ್ಸರ್ ಬರುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ? ನಾನ್ ಯೂನಿಫಾರ್ಮ್ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ನಾನ್ ಯೂನಿಫಾರ್ಮ್ ಯೂನಿಟ್ಸಿಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಫಿಂಗರ್ ಲೆಂತ್, ಹ್ಯಾಂಡ್ ಸ್ಪ್ಯಾನ್ ಆ್ಯಂಡ್ ಫೂಟಿಂಗ್ ಪೇಸಸ್. ಸೊ ಯಾಕೆ ಚೇಂಜಸ್ ಬರುತ್ತೆ ಅಂತಂದರೆ ಇಲ್ಲಿ ನೋಡಿ, ಫಿಂಗರ್ ಲೆಂತನ್ನು ತಗೊಂಡಾಗ ಒಬ್ಬೊಬ್ಬರು ಬೆರಳು ಲಾಂಗ್ ಇರ್ಬೋದು, ಒಬ್ಬೊಬ್ಬರು ಬೆರಳು ಶಾರ್ಟ್ ಆಗಿರ್ಬೋದು, ಹಾಗಾಗಿ ಆನ್ಸರ್ ವೇರಿ ಆಗುತ್ತೆ. ಸೊ ಫಿಂಗರ್ ಲೆಂತ್ ಇಸ್ ಎ ನಾನ್ ಸ್ಟ್ಯಾಂಡರ್ಡ್ ಯೂನಿಟ್. ಹ್ಯಾಂಡ್ ಸ್ಪ್ಯಾನನ್ನು ಯೂಸ್ ಮಾಡಿದ್ರು ಅಷ್ಟೇ, ಒಬ್ಬೊಬ್ಬರು ಕೈ ಲೆಂತಿ ಆಗಿರುತ್ತೆ, ಒಬ್ಬೊಬ್ಬರು ಹ್ಯಾಂಡ್ ಶಾರ್ಟ್ ಆಗಿರುತ್ತೆ, ಹಾಗಾಗಿ ಆನ್ಸರ್ ವೇರಿಯೇಷನ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ. ಪೇಸಸ್ ಅಂತಂದರೆ 2 ಹೆಜ್ಜೆ ದೂರ. ಒಬ್ಬೊಬ್ಬರು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಹೆಜ್ಜೆಗಳನ್ನು ಇಡ್ಬೋದು, ಇನ್ನು ಕೆಲವೊಬ್ಬರು ಶಾರ್ಟ್ ಡಿಸ್ಟೆನ್ಸಲ್ಲಿ ಹೆಜ್ಜೆಗಳನ್ನು ಇಡ್ಬೋದು. ಕೆಲವೊಬ್ಬರು ಫೀಟ್ಗಳು ದೊಡ್ಡದಾಗಿರ್ಬೋದು, ಕೆಲವೊಬ್ಬರು ಫೀಟ್ಗಳು ಸಣ್ಣದಾಗಿರ್ಬೋದು. ಹಾಗಾಗಿ ಇಲ್ಲೂ ಕೂಡ ಮೆಷರ್ಮೆಂಟಲ್ಲಿ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಇದೆಲ್ಲನೂ ಕೂಡ ನಾನ್ ಸ್ಟ್ಯಾಂಡರ್ಡ್ ಆರ್ ನಾನ್ ಯೂನಿಫಾರ್ಮ್ಗೆ ಎಕ್ಸಾಂಪಲ್ ಆಗುತ್ತೆ. ಓಕೆ. ಹಾಗಾದರೆ ಯೂನಿಫಾರ್ಮ್ ಯೂನಿಟ್ಸ್ ಅಂತಂದ್ರೇನು? ಮೆಷರಿಂಗ್ ಯೂನಿಟ್ಸ್ ವಿಚ್ ವಿಲ್ ರಿಮೈನ್ ದ ಸೇಮ್ ಫಾರ್ ಎವ್ರಿ ಒನ್. ಸೊ ಕೆಲವೊಂದು ಆಬ್ಜೆಕ್ಟ್ಸ್ಗಳಿಂದ ಮೆಷರ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಮೆಷರ್ಮೆಂಟ್ ಸೇಮ್ ಬರುತ್ತೆ. ಆ ಥರ ಆಬ್ಜೆಕ್ಟ್ಸಿಗೆ ನಾವೇನಂತ ಹೇಳ್ತೀವಿ? ಯೂನಿಫಾರ್ಮ್ ಯೂನಿಟ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅನ್ಶಾರ್ಪನ್ಡ್ ಪೆನ್ಸಿಲ್. ಸೊ ಪೆನ್ಸಿಲ್ ಶಾರ್ಪ್ ಮಾಡದೇ ಇರುವಂಥ ಪೆನ್ಸಿಲ್ ಏನಾಗಿರುತ್ತೆ, ಎಲ್ಲದೂ ಕೂಡ ಈಕ್ವಲ್ ಆಗಿರುತ್ತೆ ಅಲ್ವಾ ಮಕ್ಕಳ? ಆ ಪೆನ್ಸಿಲನ್ನು ಅನ್ಶಾರ್ಪನ್ಡ್ ಪೆನ್ಸಿಲನ್ನು ಯೂಸ್ ಮಾಡಿಕೊಂಡು ಮೆಷರ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ
ಒಂದೇ ಆನ್ಸರ್ ಬರುತ್ತೆ. ಹಾಗಾಗಿ ಇದು ಯೂನಿಫಾರ್ಮ್ ಯೂನಿಟ್ಸ್. ಅದೇ ರೀತಿಯಾಗಿ ಆನ್ ಐಸ್ ಕ್ರೀಮ್ ಸ್ಟಿಕ್ಸ್, ಎ ಪೇಪರ್ ಕ್ಲಿಪ್ ಆ್ಯಂಡ್ ಯೂನಿಫಿಕ್ಸ್ ಕ್ಯೂಬ್ಸ್ ಆಲ್ಸೋ ಎ ಯೂನಿಫಾರ್ಮ್ ಯೂನಿಟ್ಸ್. ಸೊ ಇದನ್ನು ಯೂಸ್ ಮಾಡಿಕೊಂಡು ಮೆಷರ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಸೇಮ್ ಆನ್ಸರ್ ಬರುತ್ತೆ. ಯಾಕಂದರೆ ಈ ಪೇಪರ್ ಕ್ಲಿಪ್ಸು, ಯೂನಿಫಿಕ್ ಕ್ಯೂಬ್ಸು ಆ್ಯಂಡ್ ಐಸ್ ಕ್ರೀಮ್ ಸ್ಟಿಕ್ ಎಲ್ಲರೂ ಮೆಷರ್ ಮಾಡಬೇಕಾದ್ರೆ ಒಂದೇ ಹೈಟ್ ಒಂದೇ ಲೆಂತಲ್ಲಿರುತ್ತೆ, ಚೇಂಜ್ ಏನು ಆಗೋದಿಲ್ಲ. ಹಾಗಾಗಿ ದಿಸ್ ಇಸ್ ಅ ಯೂನಿಫಾರ್ಮ್ ಯೂನಿಟ್. ಅಂಡರ್ಸ್ಟುಡ್? ನೆಕ್ಸ್ಟ್, uniform and non-uniform units. Use a pencil and ice cream stick to measure the following the class. Your desk. ಡೆಸ್ಕನ್ನು ಯಾವುದರಿಂದ ಮೆಷರ್ ಮಾಡ್ತೀರಾ ನೀವು? ಸೊ ಪೆನ್ಸಿಲನ್ನು ಯೂಸ್ ಮಾಡಿ ಮೆಷರ್ ಮಾಡಿ ಎಷ್ಟು ಪೆನ್ಸಿಲ್ ಅಷ್ಟು ಲೆಂತ್ ಇದೆ ಅನ್ನೋದನ್ನು ಇಲ್ಲಿ ಬರಿಬೇಕು. ಆ್ಯಂಡ್ ಮೈ ಡೆಸ್ಕ್. ಸೊ ಡೆಸ್ಕನ್ನು ಯಾವುದರಿಂದ ಮೆಷರ್ ಮಾಡ್ತೀರಾ? ಐಸ್ ಕ್ರೀಮ್ ಸ್ಟಿಕ್ಕನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಐಸ್ ಕ್ರೀಮ್ ಸ್ಟಿಕ್ ಅಷ್ಟು ಲಾಂಗ್ ಇದೆ ಅನ್ನೋದನ್ನು ನೀವು ಮೆಷರ್ ಮಾಡಿ ಇಲ್ಲಿ ಬರಿಬೇಕು. ಓಕೆ. ಯುವರ್ ಫ್ರೆಂಡ್ಸ್ ಹೈಟ್. ಸೊ ನಿಮ್ಮ ಫ್ರೆಂಡಿನ ಹೈಟನ್ನು ಎಷ್ಟು ಪೆನ್ಸಿಲ್ ಅಷ್ಟು ಹೈಟ್ ಇದ್ದಾಳೆ ಅನ್ನೋದನ್ನು ಮೆಷರ್ ಮಾಡಿಬಿಟ್ಟು ಇಲ್ಲಿ ಬರಿಬೇಕು. ಆ್ಯಂಡ್ ಐಸ್ ಕ್ರೀಮ್ ಸ್ಟಿಕ್ ತೊಗೊಂಡು ಎಷ್ಟು ಟಾಲ್ ಇದ್ದಾರೆ ಅನ್ನೋದನ್ನು ಮೆಷರ್ ಮಾಡಿ ಇಲ್ಲಿ ಬರಿಬೇಕು. ಅಂಡರ್ಸ್ಟುಡ್? ಯೂಸಿಂಗ್ ದ ಐಸ್ ಕ್ರೀಮ್ ಸ್ಟಿಕ್ಸ್ ಆ್ಯಂಡ್ pencil you have to measure the things. Okay children? Next question. Long and short. So long ಅಂತಾರೇನು? When the start and end are far from each other, when the length is long. Use the bigger unit. ಸೊ ಏನು ಮಾಡಬೇಕಿಲ್ಲಿ ಅಂತಂದರೆ ಲಾಂಗ್ ಆ್ಯಂಡ್ ಶಾರ್ಟ್. ಸೊ ಲೆಂತನ್ನು ಫಸ್ಟು ಮೆಷರ್ ಮಾಡಿದಾಗ ಅದು ಒಂದು ಲಾಂಗ್ ಇರ್ಬೋದು ಅಥವಾ ಒಂದು ಶಾರ್ಟ್ ಇರ್ಬೋದು. ಲೆಂತ್ ಆಫ್ ಎ ಬೆಂಚ್ ಆರ್ ಎ ಡೆಸ್ಕ್ ಯೂಸಿಂಗ್ ದ ಫಾಲೋಯಿಂಗ್ ಐಟಮ್ಸ್. ಸೊ ಐಸ್ ಕ್ರೀಮ್ ಸ್ಟಿಕ್ಸ್ ಆ್ಯಂಡ್ ಪೆನ್ಸಿಲನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂತಹ ಆಬ್ಜೆಕ್ಟನ್ನು ನೀವೇನು ಮಾಡಬೇಕು? ಮೆಷರ್ ಮಾಡಬೇಕು. ಶಾರ್ಟ್ ಲೆಂತನ್ನು ಯಾವುದರಿಂದ ಮೆಷರ್ ಮಾಡ್ತೀರಾ? ಸೊ ಇದು ಪೇಪರ್ ಕ್ಲಿಪ್ ಆ್ಯಂಡ್ ಯೂನಿಫಿಕ್ಸ್ ಕ್ಯೂಬ್ಸನ್ನು ಯೂಸ್ ಮಾಡಿ ಶಾರ್ಟ್ ಲೆಂತನ್ನು ಮೆಷರ್ ಮಾಡ್ಬೋದು. ಐಸ್ ಕ್ರೀಮ್ ಸ್ಟಿಕ್ ಆ್ಯಂಡ್ ಪೆನ್ಸಿಲನ್ನು ಯೂಸ್ ಮಾಡಿ ಲಾಂಗ್ ಥಿಂಗ್ಸನ್ನು ಮೆಷರ್ ಮಾಡ್ಬೋದು. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ heavy objects and light objects. Person or object which has more weight. ಸೊ ಯಾವ್ದಾದ್ರು ಪರ್ಸನ್ ಮತ್ತು ಆಬ್ಜೆಕ್ಟ್ ಮೋರ್ ವೆಯ್ಟ್ ಇದ್ರೆ ಅದನ್ನು ಹೆವಿ ಅಂತ ಕರಿತೀವಿ, ಲೆಸ್ ವೆಯ್ಟ್ ಇದ್ರೆ ಅದನ್ನು ಲೈಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಐಡೆಂಟಿಫೈ ದ ಆಬ್ಜೆಕ್ಟ್ is heavy or light. We can use the concept seesaw. Seesaw use ಮಾಡಿಬಿಟ್ಟು which object is heavy and which object is light ಅಂತ ಹೇಳ್ಬೇಕು. Students say this is a seesaw. ಸೊ ಈ seesaw ಅಲ್ಲಿ ಯಾವ ಸೈಡ್ ಗ್ರೌಂಡಿಗೆ ನಿಯರೆಸ್ಟ್ ಆಗಿರುತ್ತೋ ಅದು ಹೆವಿ ಆಬ್ಜೆಕ್ಟ್, ಯಾವ ಸೈಡ್ ಗ್ರೌಂಡಿಂದ ಮೇಲ್ಗಡೆ ಇರುತ್ತೋ ಅದು ಲೈಟ್ ಆಬ್ಜೆಕ್ಟ್. ಓಕೆ ಚಿಲ್ಡ್ರನ್? ಹಿಯರ್ ದಿಸ್ ಬಾಕ್ಸ್ is heavy and this seesaw, both the objects are in the same line, so both are same distance from the ground, so they are equal. Understood? Next concept. Circle the heavy objects by looking the seesaw. ಈ ಸೀಸಾ ನೋಡಿ, ಇಲ್ಲಿ ಇದ್ರ ಮೇಲೆ ಎರಡು ಆಬ್ಜೆಕ್ಟ್ ಇಟ್ಟಿದ್ದಾರೆ. ಯಾವ ಆಬ್ಜೆಕ್ಟು ಹೆವಿ ಆಗಿರುತ್ತೋ ಅದು ಗ್ರೌಂಡ್ ಕಡೆ ನಿಯರ್ ಆಗಿರುತ್ತೆ. ಸೊ ವಾಟರ್ ಬಾಟಲ್ ಈಸ್ ಹೆವಿ ಆಬ್ಜೆಕ್ಟ್, cups are heavy object, bucket of water is heavy object, and watermelon is heavy object. Understood students? Next concept is weight. ಸೊ ಇಲ್ಲಿ ಪೆಬಲ್ಸನ್ನು ಯೂಸ್ ಮಾಡಿಕೊಂಡು ಥಿಂಗ್ಸನ್ನು ಏನು ಮಾಡಬೇಕು? ವೆಯ್ಟ್ ಮಾಡ್ತಾ ಹೋಗಬೇಕು. ಓಕೆ ಚಿಲ್ಡ್ರನ್? ಸೊ ವೆಯ್ಟ್ ಆಫ್ ಎ ಪೆಬಲ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡಿದಾಗ ಯೂನಿಫಿಕ್ಸ್ ಕ್ಯೂಬ್ಸನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು? ವೆಯ್ಟನ್ನು ಚೆಕ್ ಮಾಡ್ತಾ ಹೋಗಬೇಕು. ಸೋಪ್ ಬಾರ್ ಒಂದು ತಕ್ಕಡಿ ಇಟ್ಕೊಳ್ಳಿ, ವೇಯಿಂಗ್ ಮಿಷನ್ ಇಟ್ಕೊಳ್ಳಿ, ಒಂದು ಕಡೆ ಸೋಪ್ ಬಾರನ್ನು ಇಡಿ, ಇನ್ನೊಂದು ಕಡೆ ಯೂನಿಫಿಕ್ಸ್ ಕ್ಯೂಬ್ಸನ್ನು ಹಾಕ್ತಾ ಹೋಗಿ.
ಎಷ್ಟು ಯುನಿಫಿಕ್ಸ್ ಕ್ಯೂಬ್ಸನ್ನು ಹಾಕಿದ್ರೆ ಈ ಸೋಪ್ ಬಾರು ಈಕ್ವಲ್ ಆಗುತ್ತೆ ಅದನ್ನು ಇಲ್ಲಿ ಬರಿಬೇಕು. 2 ಪೆನ್ಸಿಲ್ ಇಡಿ ಒಂದು ವೇಯಿಂಗ್ ಮಿಷಿನಲ್ಲಿ, ಇನ್ನೊಂದು ಕಡೆ ಯುನಿಫಿಕ್ಸ್ ಕ್ಯೂಬ್ಸನ್ನು ಆ್ಯಡ್ ಮಾಡ್ತಾ ಹೋಗಿ ಎಷ್ಟು ಯುನಿಫಿಕ್ಸ್ ಕ್ಯೂಬ್ಸನ್ನು ಹಾಕಿದ್ರೆ 2 ಪೆನ್ಸಿಲ್ ಈಕ್ವಲ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಅದೇ ರೀತಿಯಾಗಿ 4 ray, 1 coins ಆ್ಯಂಡ್ ಹ್ಯಾಂಡ್ಫುಲ್ ಆಫ್ ಸಾಯಿಲ್ ಆ್ಯಂಡ್ ಟೊಮೆಟೊ ಇಷ್ಟನ್ನು ಕೂಡ ನೀವು ಯುನಿಫಿಕ್ಸ್ ಕ್ಯೂಬ್ಸನ್ನು ಯೂಸ್ ಮಾಡಿ ವೇ ಮಾಡಬೇಕಾಗತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, heavy and light. So the pebble and a potato. So pebbles, potato. Which one is heavy? Pebbles are heavy and potato is light. Understood? Write the object that heavy or one. Okay. So a toy car and a potato. So yaud heavy, yaud light. Toy car is light. Sorry, heavy and potato is light. Pebbles and a set of 5 crayons. So crayons are light and pebbles are heavy. Potato and set of 5 crayons. So potato is heavy, set of 5 crayons are light. Pebbles and a toy car. So toy car is light and pebbles are heavy. Understood? ಈ ರೀತಿಯಾಗಿ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕೆಪಾಸಿಟಿ. ಕೆಪಾಸಿಟಿ ಅಂತಂದ್ರೆ ಏನು? ಇಟ್ ಟೆಲ್ಸ್ ಹೌ ಮಚ್ ಅಮೌಂಟ್ ಆಫ್ ಕಂಟೈನರ್ ಕ್ಯಾನ್ ಕ್ಯಾರಿ. ಸೊ ಒಂದು ಕಂಟೈನರಲ್ಲಿ ಎಷ್ಟು ಲಿಕ್ವಿಡ್ ಐಟಮ್ ಇದೆ ಅನ್ನೋದನ್ನು ನಾವು ಕೆಪಾಸಿಟಿ ಅಂತ ಹೇಳ್ತೀವಿ. ದ ಬಿಗ್ಗರ್ ಕಂಟೈನರ್ ಹ್ಯಾಸ್ ಮೋರ್ ಕೆಪಾಸಿಟಿ, ದ ಸ್ಮಾಲರ್ ಕಂಟೈನರ್ ಹ್ಯಾಸ್ ಲೆಸ್ ಕೆಪಾಸಿಟಿ. ಓಕೆ ಚಿಲ್ಡ್ರನ್? The bucket is bigger, so it has more capacity. The glass is smaller compared to a bucket, so it is a small capacity. Okay children, here the water bottle and a cup, which one is more capacity? Water bottle. Less capacity is cup. Understood? Next, illoni makla, water drum and water tank, which one is bigger? So this one. So water tank has a more capacity and water drum is a less capacity. So which one is bigger? Mug. So mug has more capacity and spoon has less capacity. In the same way, you have to identify the object and write which one has more capacity and which one has light capacity. Understood? Next concept is seasons. There are 3 seasons in our India, that is summer season, rainy season and winter season. So rainy season ಅಲ್ಲಿ ವೆದರ್ ಹೇಗಿರುತ್ತೆ? ವೆಟ್ ಆ್ಯಂಡ್ ಕ್ಲೌಡಿ ಆಗಿರುತ್ತೆ. ವಿಂಟರ್ ಸೀಸನ್ನಲ್ಲಿ ಕೋಲ್ಡ್ ಆ್ಯಂಡ್ ವಿಂಡಿ ಅಂತಂದರೆ ಗಾಳಿ ಬೀಸ್ತಾ ಇರುತ್ತೆ. ಸಮ್ಮರ್ ಸೀಸನ್ನಲ್ಲಿ ತುಂಬ ಬಿಸಿಲಿರುತ್ತೆ ಅಲ್ವಾ ಮಕ್ಕಳ? ಕಂಪ್ಲೀಟ್ ದ ಪ್ಯಾಟರ್ನ್ ಫಾರ್ ದ ಸೀಸನ್ ಬಿಲೋ. ಸೊ ಇಲ್ಲಿ ನೋಡಿ ಮಕ್ಕಳ, ವಿಂಟರ್ ಸೀಸನ್ನಲ್ಲಿ ಏನನ್ನು ಯೂಸ್ ಮಾಡ್ತೀವಿ? ಹ್ಯಾಂಡ್ ಗ್ಲೌಸ್. ಸಮ್ಮರ್ ಸೀಸನ್ನಲ್ಲಿ ಹ್ಯಾಟ್ ಆ್ಯಂಡ್ ರೈನಿ ಸೀಸನ್ನಲ್ಲಿ ನಾವು ಏನು ಮಾಡ್ತೀವಿ? ಸೊ ಇದು ಅಂಬ್ರೆಲಾಗಳನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೋ ಒಂದು ಸೀಸನ್ನು ಬಿಟ್ಟೋಗಿದೆ, ಅದನ್ನು ಬರಿಬೇಕು. ವಿಂಟರ್, ಸಮ್ಮರ್, ರೈನಿ. ಆಫ್ಟರ್ ರೈನಿ, ವಿಂಟರ್, ಸಮ್ಮರ್ ಆ್ಯಂಡ್ ರೈನಿ. ಅಂಡರ್ಸ್ಟುಡ್? ನೆಕ್ಸ್ಟ್ ಹಿಯರ್ summer, rainy, winter. Summer, rainy and next one is winter. Understood? Next concept is clock. A clock has 3 hands. Clock ಗೆ ಎಷ್ಟು ಹ್ಯಾಂಡ್ಸ್ ಇದೆ? 3 ಹ್ಯಾಂಡ್ಸ್ ಇರುತ್ತೆ. ಕೆಲವೊಂದು ಕ್ಲಾಕ್ಗಳಲ್ಲಿ 2 ಹ್ಯಾಂಡ್ಸ್ ಇರುತ್ತೆ. ಒನ್ ಈಸ್ ಹವರ್ ಹ್ಯಾಂಡ್ ಆ್ಯಂಡ್ ಅನದರ್ ಒನ್ ಈಸ್ ಮಿನಿಟ್ ಹ್ಯಾಂಡ್. ಸೊ ಈ ಲಾಂಗ್ ಹ್ಯಾಂಡನ್ನು ಮಿನಿಟ್ ಹ್ಯಾಂಡ್ ಅಂತ ಹೇಳ್ತೀವಿ, ಶಾರ್ಟ್ ಹ್ಯಾಂಡನ್ನು ಹವರ್ ಹ್ಯಾಂಡ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ದೆರ್ ಆರ್ ನಂಬರ್ ಫ್ರಮ್ 1 to 12. ಸೊ ಕ್ಲಾಕಲ್ಲಿ ಎಷ್ಟು ನಂಬರ್ಸ್ ಇರುತ್ತೆ? 1ಇಂದ 12ವರೆಗೂ ನಂಬರ್ಸ್ ಇರುತ್ತೆ. ಸೊ ಲಾಂಗ್ ಹ್ಯಾಂಡ್ ಈಸ್ ದ ಮಿನಿಟ್ ಹ್ಯಾಂಡ್. ಲಾಂಗ್ ಹ್ಯಾಂಡ್ ಏನು ಅಂತೀವಿ? ಮಿನಿಟ್ ಹ್ಯಾಂಡ್ ಅಂತೀವಿ. ಶಾರ್ಟ್ ಹ್ಯಾಂಡನ್ನು ಹವರ್ ಹ್ಯಾಂಡ್ ಅಂತ ಹೇಳ್ತೀವಿ. ಸೊ 1 ಅವರಿಗೆ ಎಷ್ಟು ಮಿನಿಟ್ಸ್ ಹಾಕಿದ್ರೆ 1 hour is equal to 60 minutes. ಹಾಗಾದರೆ ಟೈಮನ್ನು ನಾವು ಹೇಗೆ ನೋಡ್ತೀವಿ? ವೆನ್ ವಿ ಸ್ಟಾರ್ಟ್, short hand points towards the number and minute hand is a dash of clock. So point
ಶಾರ್ಟ್ ಹ್ಯಾಂಡ್ ಏನಿದೆಯಲ್ಲ ಅದು ನಂಬರ್ನ ಡಿನೋಟ್ ಮಾಡುತ್ತೆ, ಲಾಂಗ್ ಹ್ಯಾಂಡನ್ನು ಕೂಡ ಮಿನಿಟ್ ಮಾಡುತ್ತೆ. ಸೊ ಲಾಂಗ್ ಹ್ಯಾಂಡ್ ಮಿನಿಟ್ಸನ್ನು ಡಿನೋಟ್ ಮಾಡಿದ್ರೆ ಶಾರ್ಟ್ ಹ್ಯಾಂಡ್ ಅವರನ್ನ ಸೊ ಹೇಗಾದರೆ ರೀಡ್ ದ ನಂಬರ್ ದಟ್ ಶಾರ್ಟ್ ಹ್ಯಾಂಡ್ ಈಸ್ ಪಾಯಿಂಟಿಂಗ್ ಟು. ಶಾರ್ಟ್ ಹ್ಯಾಂಡ್ ಯಾವ ಕಡೆ ತೋರಿಸ್ತಿದೆ? 9. ಆ್ಯಂಡ್ ಸಿ ದ ಲಾಂಗ್ ಹ್ಯಾಂಡ್ ಈಸ್ ಪಾಯಿಂಟಿಂಗ್ ಟು 12. ಸೊ ಲಾಂಗ್ ಹ್ಯಾಂಡ್ 12 ಹತ್ರ ತೋರಿಸ್ತಿದೆ. ಹಾಗಾದರೆ ಟೈಮ್ ಎಷ್ಟಾಯಿತು? 9 o'clock ಆಯಿತು. ಟೆಲ್ ದ ಟೈಮ್ ಶೋ ಆನ್ ದ ಕ್ಲಾಕ್. ಅಂಡರ್ಸ್ಟುಡ್? ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳ, ಶಾರ್ಟ್ ಹ್ಯಾಂಡ್ 2 ಹತ್ರ ಇದೆ, ಲಾಂಗ್ ಹ್ಯಾಂಡ್ 12 ಹತ್ರ ಇದೆ. ಸೊ ದ ಟೈಮ್ ಈಸ್ 2 o'clock. ಶಾರ್ಟ್ ಹ್ಯಾಂಡ್ 5 ಹತ್ರ ಇದೆ, ಲಾಂಗ್ ಹ್ಯಾಂಡ್ 12 ಹತ್ರ ಇದೆ. ಸೊ ಟೈಮ್ ಈಸ್ 5 o'clock. ಲಾಂಗ್ ಹ್ಯಾಂಡ್ 12 ಹತ್ರ ಇದೆ, ಶಾರ್ಟ್ ಹ್ಯಾಂಡ್ 9 ಹತ್ರ ಇದೆ. ಸೊ ದ ಟೈಮ್ ಈಸ್ 9 o'clock. Okay, children, in the same way, you have to observe the long and short hand and write the time. Okay, students, I hope you understood the Unit 7. Thank you. Have a nice day.